ಶುಕ್ರವಾರ ಬೆಳಿಗ್ಗೆ ಇವತ್ತು ಸ್ವಲ್ಪ ಬೇಗ ಎಚ್ಚರಾಗಿದ್ದರಿಂದ ಎಲ್ಲ ಕೆಲಸಗಳನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಫಸ್ಟು ನನ್ನ ಮಾರ್ನಿಂಗ್ ಡ್ರಿಂಕ್ನ ಕಂಪ್ಲೀಟ್ ಮಾಡಿಕೊಂಡು ಮನೆ ಕೆಲಸಗಳನ್ನ ಮಾಡೋದಕ್ಕೆ ಶುರು ಮಾಡಿಕೊಂಡೆ. ಪಾತ್ರೆ ಎಲ್ಲ ನೈಟು ನೀರು ಬಂದಿದ್ದರಿಂದ ಎಲ್ಲನೂ ತೊಳೆದ್ಬಿಟ್ಟು ಬಾಗಿಲೆಲ್ಲ ನೈಟೇ ತೊಳೆದಿದ್ದೆ. ಹಾಗಾಗಿ ಇನ್ನು ಕಸ ಹೊಡ್ಕೊಂಡು ಮನೆ ಒರೆಸ್ಕೊಳ್ಳೋದೊಂದೇ ಬಾಕಿ ಇದ್ದಿದ್ದರಿಂದ ಅವೆರಡೂ ಬೇಗ ಮುಗಿಸ್ಕೊಂಡೆ. ಕೆಲವೊಂದು ದಿನ ಇದನ್ನು ಕೂಡ ನಾನು 11 ಗಂಟೆ 12 ಗಂಟೆಯಲ್ಲಿ ಮಾಡ್ಕೊತೀನಿ, ಯಾಕೆಂದರೆ ಟೈಮು ಅಷ್ಟಿರೋದಿಲ್ಲ ಅಂತ ಹೇಳಿಬಿಟ್ಟು. ಇನ್ನು ತಿಂಡಿಗೆ ಬಂದು ದೋಸೆ ಮತ್ತು ಇಡ್ಲಿ ಎರಡೂ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಅಂದರೆ ಸುನಿ ಮಧ್ಯಾಹ್ನ ಟೈಮು ದೋಸೆ ತಿನ್ನೋಕ್ಕೆ ಬೇಜಾರು ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾನು ಇಡ್ಲಿ ಮಾಡಿಕೊಂಡೆ. ಬಟ್ ಅವರು ನನಗೆ ದೋಸೆನೇ ಹಾಕು, ದೋಸೆನೇ ಚೆನ್ನಾಗಿದೆ ಅಂತ ಹೇಳಿದರು. ಇನ್ನು ಇಡ್ಲಿಗೆ ಬಂದು ಇಲ್ಲಿ ನಾನು ಸಿಂಪಲ್ಲಾಗಿ ಸಾಂಬಾರನ್ನ ಮಾಡ್ಕೊತಾ ಇದ್ದೀನಿ. ಯಾವುದೇ ರೀತಿ ಬೇಳೆ ಅಥವಾ ಕಾಯಿ ಏನೂ ಯೂಸ್ ಮಾಡಿಲ್ಲ. ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ವಿಜಲ್ ಹೊಡ್ಸ್ಕೊಂಡು ಸ್ಮ್ಯಾಶ್ ಮಾಡಿ ನೀಟಾಗಿ ಕುದಿಸ್ಕೊಂಡು ಒಂದು ಬೌಲ್ಗೆ ಅಕ್ಕಿ ಹಿಟ್ಟನ್ನ ಹಾಕಿ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಂಡು ಕುದಿಸ್ಕೊಂಡ್ರೆ ಒಂದೊಳ್ಳೆ ಸಾಂಬಾರು ರೆಡಿ ಆಗುತ್ತೆ. ಇಡ್ಲಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಅದ್ರ ಜೊತೆಗೆ ನಾನು ಸ್ವಲ್ಪ ಬದನೆಕಾಯಿ ಇತ್ತು ಅಂತ ಹೇಳಿ ಕಡಲೆಕಾಳು, ಬಟಾಣಿ ಕಾಳು ಹಾಕಿ ಬದನೆಕಾಯಿ ಹಾಕಿ ಪಲ್ಯನೂ ಕೂಡ ಮಾಡಿಕೊಂಡೆ. ಇನ್ನು ಅದಾದಮೇಲೆ ಟೀ ಎಲ್ಲ ಇಟ್ಕೊಂಡು ಸುನಿ ಕೊಟ್ಬಿಟ್ಟು ಲಾಸ್ಟಲ್ಲಿ ದೋಸೆ ಆರೋದ್ಮೇಲೆ ತಿನ್ನೋದಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಆಮೇಲೆ ಅವ್ರಿಗೆ ಹಾಕ್ಕೊಟ್ಬಿಟ್ಟು ಲಂಚ್ ಬಾಕ್ಸಿಗೂ ಕೂಡ ದೋಸೆ ಪಲ್ಯನ ಹಾಕ್ಕೊಟ್ಟೆ. ಸೊ ಇದಾಗಿತ್ತು ನನ್ನ ಇವತ್ತಿನ ಮಿನಿ ಬ್ಲಾಗ್. ಥ್ಯಾಂಕ್ ಯು.